ಮಾಳಿನ ಚೀಲಗಳವ ಬರ್ಕೋಬೋದು ಇರ್ಬೇಕು ಬರ್ಕೋಬೋದು ಇಲ್ಲ ಹೌದು ಇಲ್ಲ ಹೌದು ಕಾಣಬೇಕು ನಮಸ್ತೆ ಸರ್. ಈಗ ನಾವು ಉಡುಪಿಯಿಂದ ಬಂದಿದ್ದೇವೆ ನಿಮ್ಮ ಬಯಲಾಟ ನೋಡಲಿಕ್ಕೆ. ಈಗ ನಿಮ್ಮ ಹೆಸರು? ಸಿ ಜಯಣ್ಣ ಅಂತೇಳಿ ಗೋಬೈನಟ್ಟಿ. ನಾ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲಾ ನಾಯಕನಟ್ಟಿ ಹೋಬಳಿ. ನಮ್ಮದು 30 ವರ್ಷದಿಂದ ಸರ್ವಿಸ್. 30 ವರ್ಷದಿಂದ ಸರ್ವಿಸ್ ನಿಮ್ಮದು? ಸರ್ವಿಸ್. ಈಗ ಮೂಲತಃ ಹೇಗೆ ಬಂತು ಈ ಕಲೆ? ನಿಮ್ಮ ನಮ್ಮ ಗುರುಗಳು ಇದ್ದರು, ಗೋಸಯ್ಯ ಅಂತ. ಹೆಸರು? ಗೋಸಯ್ಯ. ಅವರು ಹೆಚ್ಚಿನ ಗುರುಗಳು ಗವಾಯಿ ಸ್ವಾಮಿ. ಅವರಿಂದ ನಾವು ವಿದ್ಯಾಭ್ಯಾಸ ಮಾಡಿದ್ವಿ. ತಾಳ ಎಷ್ಟು ತಾಳ ಅಂತಿದೆಯಾ? ತಾಳ ಪಾಠ ತಾಳ ಇದೆಯಾ? ಆಟ ತಾಳ ಐತೆ, ಜಂಪೆ ಐತೆ, ಕುರ್ಚಿ ಜಂಪೆ ಐತೆ, ಎಲ್ಲ ಸಂಜೆ ರಾಗ, ಮಧ್ಯಮ, ಭೂಪಳ ರಾಗ. 3 ರಾಗದಲ್ಲಿ ಈ ಬಯಲಾಟಗಲೆ ಯಕ್ಷಗಾನ ಏನೈತಪ್ಪ ಅದು ಒಳಪಡಿಸಿಕೊಂಡು ಆಡ್ತಾ ಇದ್ದೀವಿ. ಇದಕ್ಕೆ ಯಕ್ಷಗಾನ ಅಂತ ಇದೆ, ದೊಡ್ಡ ಆಟ ಅಂತ. ದೊಡ್ಡ ಆಟ ಐತೆ. ಇದು ದೊಡ್ಡ ಆಟ. ದೊಡ್ಡ ಆಟ. ಹಾಂ. ಈಗ ಮೊದಲು ಯಾವ ಬೆಳಕಿನಲ್ಲಿ ಇದು ಮಾಡ್ತಿದ್ರು ಯಕ್ಷಗಾನವನ್ನು? ಈಗ ಬೆಳಕು ಬರ್ತಿದೆ, ಈಗ ಲೈಟ್ ಎಲ್ಲ ಇದೆ ಅಲ್ವಾ? ಮೊದಲು ಏನಿತ್ತು? ಲೈಟ್ ಕರೆಂಟ್ ಎಲ್ಲದ ಕಾಲದಲ್ಲಿ ನೀವು ಹೇಗೆ? ಲಾಟೇನು ದೀಪದ ಬೆಳಕಿನಾಗೆ ನಾವು ಪ್ರಾಕ್ಟೀಸ್ ಮಾಡಿ ಅವಾಗ ಸಿಮೆಣ್ಣೆ. ಈ ನಮ್ಮ ಸೈಡ್ನಲ್ಲಿ ದೊಂದಿ ಬೆಳಕು ಅಂತ ಹೇಳ್ತೇವೆ. ದೊಂದಿಯ ಬೆಳಕು, ದೀವಟಿಗೆ ಸೇವೆ ಅಂತ. ನಾವೆಲ್ಲ ಅವತ್ತಿನ ದಿವಸ ಗಾಡಿ ಚಕ್ರ ಉಣಿಸ್ಕೊಂಡು ಕಷ್ಟಪಟ್ಟು ಟೇಜ್ ಹಾಕ್ಯಂಡು ಆಡಿದ್ವಿ. ಹಿಂಗೆ ನಾವು ಈ ಥರ ಆಡಲಿಲ್ಲ. ಈಗ ಬಯಲಾಟ ಆಡಲಿಕ್ಕೆ ಈ ನೆಲದಲ್ಲಿ ಕಷ್ಟ ಆಗ್ತಿದೆ ನಿಮಗೆ. ನೀವು ಸ್ಟೇಜೇ ಬೇಕಾ ನಿಮಗೆ? ಟೇಜನೆ ಮೊದಲಿಂದ ಟೇಜನೆ, ಮೊದಲಿಂದ ಸ್ಟೇಜ್ ಅಲ್ಲಿಗೆ ಮೇಲೆ ಆಡ್ತೀವಿ. ಅದು ಗ್ರಿಪ್ ಹಾಂ. ಈಗ ಉಬ್ಬುಕು, ಈಗ ಗೋರ್ಪಾಟಿಗಾಗಲಿ ಶ್ರೀಪಾತ್ರಕ್ಕಾಗಲಿ ಉಬ್ಬುಕ್ ಬರ್ಬೇಕಲ್ಲ, ಅದು ಯಾವ ಥರ ಬರಬೇಕು. ಇಲ್ಲಿಂದ ನಮ್ಮವರು ಯಜಮಾನರು ಅದೇ ಶಿಸ್ತು ಮಾಡಿದ್ದಾರೆ. ಈ ನಿಮ್ಮ ದೊಡ್ಡಾಟಕ್ಕೆ ಸ್ಟೇಜಿಗೆ ಇಷ್ಟೇ ಅಂತ ಅಳತೆ ಉಂಟಾ? ಅಳತೆ ಐತೆ. ಏನು ಅಳತೆ? 13, 9 ದಾಯ. ಹಾಂ. ಈಗ ಇದು ಯಾವುದು ದಕ್ಷಿಣ ದಿಕ್ಕ. ದಕ್ಷಿಣ ದಿಕ್ಕಿಗೆ ಹಾಕಿದರೆ ಹಿಂಗೆ ತಗೊಂಬೋದು 13, ಹಿಂಗೆ ತಗೊಂಡ್ರೆ 9. ನಮ್ಮ ಅವಾಗ ಇನ್ನುಳ್ದು ನಮ್ಮದು ಮಳದಾಯ. ಈಗ ಅಡಿ ಲೆಕ್ಕಕ್ಕೆ ಬರ್ತದೆ. ನಾವು ಎಲ್ಲ ಅದು ಡಿಪೆಂಡ್ ಮಾಡ್ಕೊಂತೀವಿ. ಯಾವ ದಿಕ್ಕಿಗೆ ಏನೈತೆ, ರಾವ್ ಐತೆ, ಯಾವ ದಿಕ್ಕಿ ರಾವ್ ಯಾವ್ದೈತೆ ಅನ್ನೋದು ನಾವು ಮೊದಲಿಂದ ಅದನ್ನು ಪಾಠ ಮಾಡ್ತಾ ಇದ್ದೀವಿ. ನೀವು ಇಷ್ಟೆಲ್ಲ ಪ್ರಸಂಗವನ್ನು ಆಡಿದ್ದೀರಾ? 60, 70 ಶೋಗಳಲ್ಲಿ. ಈಗ 67. ನಿಮ್ಮ ಏಜ್ ಎಷ್ಟು ಸರ್ ಈಗ? 67 ಏಜಲ್ಲಿ ನೀವು ಇನ್ನೂ ಹುಮ್ಮಸ್ಸಿನಿಂದ ನೀವು ಬೆಳಗ್ವರೆಗೆ ಒಬ್ಬರ ಸ್ವರದಿಂದ ಕಿರ್ಚಿ ಒಚ್ಚಿ ಇಷ್ಟೆಲ್ಲ ನೀವು ಟ್ಯಾಲೆಂಟ್ ಇರುವಾಗ, ಇಷ್ಟೆಲ್ಲ ಒಂದು ಕಲೆಗೆ ನೀವು ಬದುಕನ್ನು ಒಪ್ಪಿಸಿರುವಾಗ ನಿಮಗೆ ಸರ್ಕಾರದಿಂದ ಏನಾದರೂ ಬಂದಿದೆ ಏನೋ ಅನುದಾನ? ಏನಿಲ್ಲ ಸ್ವಾಮಿ, ನಮಗೆ ಏನು ಅದಕ್ಕೆ ಚೆನ್ನಾಗಾಗಲಿ, ನಾವಿರ್ತೇವೆ ಶೋವನ್ನು ನೋಡು. ಆಯಿತು. ನಮಸ್ತೆ ರಿಶ್ರೆ. ನಮಸ್ತೆ ಸರ್. ನಿಮ್ಮ ಬಯಲಾಟ ನೋಡಲಿಕ್ಕೆ ನಾವು ಉಡುಪಿಯಿಂದ ಬಂದಿದ್ದೇವೆ. ಸರ್ ಮಾಡ್ತಾ ಇದ್ದೀವಿ ಸರ್, ಚೆನ್ನಾಗಿದೆ. ಇವತ್ತು ಶೋ ಇದೆ. ನಾನು ಒಂದು ಅದರಲ್ಲಿ ಸ್ತ್ರೀ ಪಾತ್ರ ಮಾಡ್ತಾ ಇದ್ದೀನಿ. ಯಾವ ಪಾತ್ರವನ್ನು ಮಾಡ್ತಿದ್ದೀವಿ? 2 ಪಾತ್ರಗಳು ನಾನು ಮಾಡ್ತಾ ಇದ್ದೀನಿ ಸರ್. ಒಂದು ದ್ರೌಪದಿ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ, ಇನ್ನೊಂದು ಉತ್ತರೆ ಅನ್ನೋ ಒಂದು ಪಾತ್ರನ ಮಾಡ್ತಾ ಇದ್ದೀನಿ ಸರ್ ನಾನು. ನೀವು ಯಂಗ್ಸ್ಟಾರ್ ಆಗಿ ಈ ಕಲೆಯಾಗಿ ಏನು ಹೇಳ್ತೀರಾ ಸರ್? ನಾನು ಮೂಲತಃ ರಂಗಭೂಮಿ ಕಲಾವಿದೆ ಸರ್. ಈ ಥಿಯೇಟ್ರ್ ಡಿಪ್ಲೊಮಾ ಅಂತ ಕೋರ್ಸನ್ನು ಆಗಿದೆ ನಂದು. ಹಾಗಾಗಿ ನಮಗೆ ಸ್ವಲ್ಪ ಕಲೆ ಮೇಲೆ ಆಸಕ್ತಿ ಇರೋದ್ರಿಂದ ಮಾಡ್ತಾಯಿದ್ದೀನಿ ಸರ್. ಹಾಗೆ ಊರಲ್ಲಿ ಈ ಥರ ಬಯಲಾಟ, ಸಾಮಾಜಿಕ ನಾಟಕಗಳು ನಡೀತಾನೆ ಇರ್ತದೆ. ಈ ಬಯಲಾಟ ಅನ್ನೋದು ಒಂದು ಗಂಡು ಕಲೆ ಅಂತ ತುಂಬ ಹೆಸರಿದೆ ಸರ್ ನಮಗೆ. ಹಾಗಾಗಿ ಒಂದು ಆಸಕ್ತಿಯಿಂದ ಮಾಡ್ತಾಯಿದ್ದೀವಿ ಸರ್. ಹರೀಶ್ರಿಗೆ ಈ ಆರ್ಟನ್ನು ನೀವು ಮುಂದೆ ಹೇಗೆ ಬೆಳೆಸಬೇಕಂತಿದ್ದೀರಿ? ಒಂದು ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಿದ್ದೀರಾ ಅಥವಾ ಈ ಮಕ್ಕಳನ್ನ ನೋಡಿ ನಿಮ್ಮ ಆರ್ಟನ್ನು ನೋಡಿ ಅವರು ಕಲಿಯುವುದಾ? ಇದಕ್ಕೆ ಆದಂಥ ಒಂದು ಕ್ಲಾಸ್ ತಗೊಳ್ತೀರಾ ಹೇಗೆ?
ಸರ್ ಈ ಬಯಲಾಟ ಅನ್ನೋದ್ರಲ್ಲಿ ಒಂದಿಷ್ಟು ತೊಂದರೆಗಳು ಇದೆ ಸರ್. ಅದರಲ್ಲಿ ಅಂದರೆ ಒಂದಿಷ್ಟು ಚೇಂಜಸ್ ಆಗೋದಿದೆ. ಯಾವ ಥರ ಅಂದರೆ ಈಗ ಆಧುನಿಕ ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ ಅಷ್ಟೊಂದು ಪ್ರೊಫೆಷ್ನಾಲಿಟಿ ಇಲ್ಲ. ಅಂದರೆ ಸ್ಟೇಜ್ ಮೇಲೆ ತುಂಬ ಚೆನ್ನಾಗಿರುವಂಥದ್ದು, ಬಟ್ ಮಾತುಗಳನ್ನು ಮತ್ತೆ ರಿಪೀಟ್ ಆಗಿ ಯಾರಾದರೂ ಹೇಳ್ಕೊಡೋವಂಥದ್ದು, ಈ ಥರದ್ದು ಒಂದಿಷ್ಟು ಆಧುನಿಕ ರಂಗಭೂಮಿ ಕಡೆಗೆ ಇದನ್ನು ತಗೊಂಡು ಹೋಗ್ಬೇಕು ಸರ್. ಆಗ ಇನ್ನೂ ತುಂಬ ಚೆಂದಾಗಿ ಈ ಒಂದು ಬಯಲಾಟ ಇನ್ನೂ ಸೊಗಸಾಗಿರುತ್ತೆ ಸರ್. ಇದ್ರ ಮೇಲೆ ಹೋರಾಟ ಮಾಡ್ತಿದ್ದೀರಾ ನೀವು? ಹಾಂ ಸರ್, ಮಾಡಲೇಬೇಕು ಮಾಡಬೇಕು ಸರ್. ಹಂಗಾಗಿ ಈಗ ಸ್ಕೂಲ್ ಮಕ್ಕಳ ಮೇಲೆ ಈ ಥರದ್ದು ಏನಾದರೂ ಪ್ರಯೋಗ ಮಾಡಿ ಅದನ್ನು ಪ್ರದರ್ಶನ ತೋರಿಸಿ ಅದನ್ನು ಈ ಥರ ಇರುತ್ತೆ ಆಧುನಿಕ ರಂಗಭೂಮಿ ಅನ್ನೋದು ಒಂದು ಪ್ರಯತ್ನ ಮಾಡಿ. ತುಂಬ ಒಳ್ಳೆಯದು. ಇದು ಈ ಆಲ್ಟು ಅದೇ ಮೊದಲು ಹೇಗೆ ಬಂದಿತ್ತು ಅಂದರೆ ಸ್ವಲ್ಪ ನಿಮಗೆ ಮೆಸೇಜ್ ಮಾಹಿತಿ ಏನಾದರೂ ಇದೆ? ಅದು ಇವಾಗ ಏನು ಚೇಂಜಸ್ ಆಗಿದೆ? ಮೊದಲು ಹೇಗಿತ್ತು? ನೀವು ಚಿಕ್ಕ ಬಾಲ್ಯದಿಂದ ನೋಡಿದ ಆ ಆಲ್ಟಿಗೂ ಈಗ ಆಲ್ಟಿಗೂ ವ್ಯತ್ಯಾಸಗಳಿದೆ ಹಾಗೆ ಸರ್? ಅಂದರೆ ನನ್ನ ತಿಳುವಳಿಕೆಯ ಪ್ರಕಾರ ಇದನ್ನು ಹೇಳೋದಾದರೆ ಇದು ಆಂಧ್ರ ಪ್ರದೇಶದಲ್ಲಿ ಮುಂಚೆ ಒಂದು 250 ವರ್ಷಗಳ ಹಿಂದೆ ಇದು ನಮ್ಮ ಕರ್ನಾಟಕಕ್ಕೆ ಬಂದಿದ್ದು ಅಂತ ನನ್ನ ಅನುಭವದ ಮಟ್ಟಿಗೆ ಗೊತ್ತಿದೆ ಸರ್. ಅದು ಸರ್ ಇದು ಬಯಲಾಟ ಅನ್ನೋದು ಇದು ಪುರಾಣ, ರಾಮಾಯಣ, ಮಹಾಭಾರತದ ಕಥೆಗಳನ್ನು ಇಟ್ಕೊಂಡು ಕಥೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಸರ್. ಇಲ್ಲಿ ಅತಿ ಹೆಚ್ಚಾಗಿ ಮಹಾಭಾರತದ ಕಥೆಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಾರೆ ಸರ್. ಅಂದರೆ ಒಂದಿಷ್ಟು ಆಗಿನ ಜನ್ರೇಷನಲ್ಲಿ ತಿಳುವಳಿಕೆ ಸ್ವಲ್ಪ ಜಾಸ್ತಿ ಇರೋರು ಅದರಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಸಾರಾಂಶಗಳು ತಗೊಂಡು ಒಂದೊಂದು ಕಥೆ ರೂಪದಲ್ಲಿ ಮಾಡಿ ಅದನ್ನ ಮಾಡ್ತಾ ಇದ್ದಾರೆ ಸರ್. ಈಗ ಅದು ಒಂದಿಷ್ಟು ಚೇಂಜಸ್ ಆಗಬೇಕು ಅನ್ನೋದು ಒಂದು ಉದ್ದೇಶ ಇದೆ ಸರ್. ಇದನ್ನು ನೀವು ಯಾವ ರೀತಿ ಚೇಂಜಸ್ ಮಾಡಬೇಕಂತ ಹೇಳಿದ್ರೆ ನೀವೀಗ ಹೇಳಿದಾಗೆ ಸರ್, ಅಂದರೆ ಇದು ಆಧುನಿಕ ರಂಗಭೂಮಿ ಕಡೆ ಹೋಗಬೇಕಾಗಿದೆ ಸರ್. ಇದು ಆ ವಿಷಯದಲ್ಲಿ ಸ್ವಲ್ಪ ಇದು ಹಿಂದೆ ಇದೆ ಅಂತ ಅನ್ಸುತ್ತೆ ಸರ್. ಯಾವ ರೀತಿ ಅಂದರೆ ಈಗ ಸ್ಟೇಜಲ್ಲಿ ಪ್ರತಿಯೊಬ್ಬರು ತುಂಬ್ಕೊಳ್ಳೋಂಥದ್ದಾಗಿರಲಿ, ಮತ್ತೆ ಒಬ್ಬ ಕಲಾವಿದನಿಗೆ ಡೈಲಾಗ್ಗಳ ಇನ್ನೊಬ್ರು ಹೇಳ್ಕೊಟ್ಟಾಗ ಹೇಳುವಂಥದ್ದಾಗಿರಲಿ. ಸ್ಕ್ರಿಪ್ಟ್ ಬಗ್ಗೆ ಅವರು ಮೈ ಮೇಲೆ ತಗೊಳ್ಳಲ್ಲ, ಒಂದು ಸ್ಕ್ರಿಪ್ಟ್ ಎಂಜಾಯ್ ಮಾಡಿ ತಗೊಳ್ಳೋದಿಲ್ಲ, ಆ ಟೈಮಿಗೆ ಬಂದ್ಕೊಂಡು ಅದ್ರ ರೀತಿನೇ ಹೋಗ್ತಾರೆ. ಆದರೆ ಈ ಒಂದು ವಿಷಯಗಳಲ್ಲಿ ಚೇಂಜ್ ಆಗೋದಿದೆ ಸರ್. ಮತ್ತು ಈ ಕಡೆ ಬಳ್ಳಾರಿ ಮತ್ತು ರಾಯಚೂರು ಕಡೆ ಹೋದರೆ ಹೆಣ್ಣು ಬೇರೆ ಕಡೆಯಿಂದಾನೇ ಕರೆಸ್ತಾರೆ ಸರ್. ಹೆಣ್ಣು ಈ ಆರ್ಟಿಗೆ ಬಾಯ್ಸೇ ಶ್ರೀವೇಷ ಸರ್. ಹೌದು ಸರ್. ಈಗ ಕ್ರಮೇಣ ಚೇಂಜ್ ಆಗಿ ಮಹಿಳೆಯರು ಅವರು ಸಮೇತ ಈಗ ಬಂದಿದ್ದಾರೆ. ಹೌದೌದು ಸರ್. ಅದರಿಂದ ಸ್ವಲ್ಪ ಕಲಾವಿದ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ನೋಡ್ಲಿಕ್ಕೂ ಸ್ವಲ್ಪ ಮುಜುಗರ ಆಗ್ತದೆ. ಹಾಗೇನೇ ಇದೆ ಸರ್. ಅಂದ್ರೆ ಸರ್ ಈಗ ಏನಂದ್ರೆ ಮೊದಲಿಗೆ ಸ್ತ್ರೀ ಪಾತ್ರಗಳನ್ನ ಪುರುಷರೇ ಮಾಡ್ತಾ ಇದ್ರು ಸರ್. ಈಗಲೂ ಕೆಲವೊಂದು ಕಡೆ ನಮ್ಮ ಭಾಗಗಳಲ್ಲೆಲ್ಲ ಪುರುಷರೇ ಮಾಡ್ತಾರೆ ಸರ್. ಮತ್ತೆ ಈ ಕಡೆ ರಾಯಚೂರು, ಬಳ್ಳಾರಿ ಈ ಸೈಡ್ ಎಲ್ಲ ಹೋದ್ರೆ ಹೆಣ್ಮಕ್ಳನ್ನ ಕರೆಸ್ತಾರೆ ಸರ್. ಕರೆಸಿ ಅದು ಒಂದಿಷ್ಟೇ ಕಥೆಯೇ ಇಲ್ಲದೆ ಇರ್ತಕ್ಕಂಥ ಸಂಬಂಧಪಟ್ಟದ್ದೇ ಬೇರೆ ತಗೊಂಡ್ ಬರ್ತಾರೆ. ವೈಯಕ್ತಿಕ ತಗೊಂಡ್ ಬಂದು ಒಂದು ಪಾತ್ರ ಸುಮ್ಮನೆ ಡ್ಯಾನ್ಸ್ ಮಾಡಬೇಕು. ಯಾಕಂದ್ರೆ ಹೊರಗಿಂದ ಬಂದಿರ್ತಾರೆ ಹೆಣ್ಮಕ್ಳು, ಅವ್ರ ಜೊತೆ ಕುಣಿಬೇಕು ಅನ್ನೋದೊಂದು ಆ ಥರದ್ದು ಏನೋ ಇಟ್ಕೊಂಡು ಅವ್ರಿಗೆ ಇಂಥ ಪಾತ್ರ ಮಾಡಿದ್ರು. ಯಾರು ಅಭಿಮನ್ಯು ಮಾಡೋದಾಗ್ಲಿ, ಅರ್ಜುನ ಮಾಡೋದಾಗ್ಲಿ, ಕೃಷ್ಣ ಮಾಡೋದಾಗ್ಲಿ, ಇಂಥ ದೇವತಾ ಪುರುಷ ಮೈಮೇಲೆ ಹಾಕೊಂಡು ಈ ರೀತಿ ಮಾಡ್ತಾರೆ ಸರ್. ಕೆಲವೊಂದು ಕಡೆ ತಪ್ಪು ಅಂತ ನಿಮ್ಮ ಅಭಿಪ್ರಾಯ? ಹೌದು ಸರ್, ಇದು ಸ್ವಲ್ಪ ಚೇಂಜಸ್ ಆಗೋದಿದೆ ಸರ್. ಮತ್ತೆ ಈಗ ಅದು ಹೆಣ್ಮಕ್ಳದು ಹೆಂಗಾಗ್ಬಿಟ್ಟಿದೆ ಸರ್ ಅಂದ್ರೆ 1-2 ಸಾವಿರ ಎಕ್ಸ್ಟ್ರಾ ಕೊಟ್ರೆ ಅವರು ಡ್ಯಾನ್ಸ್ ಮಾಡ್ಬಿಡೋದು, ಆ ಥರದ್ದು ಅವ್ರದ್ದು ಕೂಡ ತಪ್ಪಿದೆ ಸರ್. ದುಡ್ಡಿನ ಮೇಲೆ ಆಲ್ಟನ್ನ ಹಾಳು ಮಾಡ್ತಿದ್ದಾರೆ ಸರ್. ಅದು ಮಾಡಬಾರ್ದು. ಹೌದು ಸರ್. ಮತ್ತೆ ಇದು ಇದೇ ಥರ ಇದ್ರೆ ಇದು ಕಂಪ್ಲೀಟ್ ಆಗಿ ಮುಚ್ಚೋಗ್ಬಿಡುತ್ತೆ ಸರ್. ಇದು ಮುಚ್ಚೋಗುತ್ತೆ. ಮುಂಚೆ ನೋಡೋ ಅಷ್ಟು ಗುಣಮಟ್ಟ ಅಂದ್ರೆ ಕ್ವಾಲಿಟಿ ಈಗ ಫುಲ್ ಎಂಜಾಯ್ಮೆಂಟ್, ನಗಡಬೇಕು, ವಿಸಿಲ್ ಹೊಡಿಬೇಕು, ಕ್ಲಾಪ್ಸ್ ಹೊಡಿಬೇಕು ಅಷ್ಟೇ. ಹಾಗಾಗಿ ಕಲಾವಿದರು ಅದಕ್ಕೆ ಮರಳಾಗ್ತಿದ್ದಾರೆ. ಹೌದು ಸರ್. ಅದು ಕಥೆ ಸಾರಾಂಶ ಏನಂತ ಜನಗಳಿಗೆ ಅರ್ಥನೇ ಆಗಲ್ಲ. ಈಗ ನಿಮ್ಮೊಟ್ಟಿಗೆ ಆರ್ಟಿಸ್ಟ್ಗಳು, ನೀವು ಇಷ್ಟು ಹೇಳಿದ್ರೆ ನಿಮ್ಮೊಟ್ಟಿಗೆ ಆರ್ಟಿಸ್ಟ್ ಕಲಾವಿದ್ರಲ್ಲ, ಹೇಗೆ ನೀವು ಹೇಳಿದಕ್ಕೆಲ್ಲದಕ್ಕೂ ಓಕೆ ಅಂತೇಳಿ ನಿಮ್ಮ ಮನಸ್ಸಿಗೆ ಬಂದಿದ್ದಾಗ ನೀವು ಏನು ಹೇಳ್ತೀರಾ, ಆ ಮೆಸೇಜ್ನ ತಗೊಳ್ತಾರ? ಇಲ್ಲ ಸರ್, ನಾವು ಸಾಧ್ಯ ಆದಷ್ಟು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ನಾವು ರಂಗಭೂಮಿಯಿಂದ ಬಂದಿರತಕ್ಕಂಥವರಾಗಿರೋದ್ರಿಂದ ನಾವು ಸಾಧ್ಯ ಆದಷ್ಟು ಮಟ್ಟು ಡೈಲಾಗ್ ಕಂಪ್ಲೀಟಾಗಿ ಅವರೇ ಕಲಿತಿರೋದಾಗಿರಲಿ, ಸ್ಟೇಜಿಂದ ಹೊರಗಡೆ ಉಳಿಸೋದಾಗಿರಲಿ, ಈ ಥರದ ಒಂದಿಷ್ಟು ಬದಲಾವಣೆ ಮಾಡ್ತಾ ಇದ್ದೀವಿ ಸರ್. ಅಂದರೆ ನಾವು ಕಲಾವಿದರೆಲ್ಲ ಸೇರಿ ಬದಲಾವಣೆ ಮಾಡಿದರೆ ಇದು ಇನ್ನೂ ಉಳಿಯುತ್ತೆ ಸರ್. ಇದು ಒಬ್ಬರಿಂದ ಆಗುವಂಥದ್ದಲ್ಲ, ಇಡೀ ಟೀಮ್ ವರ್ಕ್. ಹೌದು, ಟೀಮ್ ವರ್ಕ್ ಮಾಡುವಂಥದ್ದು. ಈಗ ಎಲ್ಲರೂ ನಮ್ಮ ಟೀಮಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ನಾವು ಒಂದೇ ಒಗ್ಗಟ್ಟಾಗಿ ಆ ಥರ ಮಾಡ್ತಾ ಇದೀವಿ ಸರ್. 1 ತಿಂಗಳು 2 ತಿಂಗಳವರೆಗೂ ನಾವು ಪ್ರಾಕ್ಟೀಸ್ ಮಾಡಿ ಪ್ರತಿಯೊಬ್ಬರು ಇದರಲ್ಲಿ ಇನ್ವಾಲ್ವ್ ಆಗಿ ಕಂಪ್ಲೀಟಾಗಿ ಡೈಲಾಗ್ಗಳೆಲ್ಲ ಕಲಿತು ಸ್ಟೇಜಲ್ಲಿ ಏನು ಅಭ್ಯಾಸ ಆಗದೆ ಚೆನ್ನಾಗಿ ಮಾಡಬೇಕು ಅನ್ನೋದು ಅದನ್ನ ಸ್ವಲ್ಪ ನಾವು ಚೇಂಜಸ್ ಆಗ್ತಾ ಇದ್ದೀವಿ ಸರ್. ಈಗ ಒಂದು ಸ್ವಲ್ಪ ಮಟ್ಟಿಗೆ ಚೇಂಜಸ್ ಮಾಡಿದ್ವಿ. ನೀವು ಗುಣಮಟ್ಟವನ್ನು ಚೇಂಜಸ್ ತಗೊಂಡ್ಬಂದಿದ್ದೀರಾ? ಮಾಡ್ತಾ ಇದ್ದೀವಿ ಸರ್. ಇನ್ನು ಮುಂದೆ ಕೂಡ ನಾವು ಮಾಡುವ ಪ್ರಯೋಗಗಳಲ್ಲಿ ಇದು ಬದಲಾವಣೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಸರ್. ಆಗಲಿ ಹರೀಶ್ ರೇ, ನಿಮ್ಮ ಆಸೆ ಈಡೇರಲಿ. ತುಂಬ ಖುಷಿಯಾಗಿದೆ ನಿಮ್ಮೊಟ್ಟಿಗೆ ನಾವು ಇಷ್ಟೊತ್ತು ಮಾತಾಡೋದಕ್ಕೆ, ಸಮಯ ಕೊಡೋದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್. ನಿಮ್ಮ ಮಗನ ಹಿಂಗೆ ಇನ್ನು ಹಾಕ್ಯಂದು ದೊಡ್ಡನದ ನಿನ್ನಂಗ ಅಭಿಮಾನಿ ಯಾರು ಫಸ್ಟ್ ಬರ್ತಾರೆ
ವಿನಯದಿಂದ ವಿಸ್ತರಿಸಪ್ಪ ಬಾಲ ಕುಲಶೀಲ. ಅಪ್ಪ ಸಾರಥಿ, ಯಾವುದಾದರೆ ಅತಿ ಸಂಭ್ರಮದಿಂದ ತುಂಬಿ ತಿಳಿಯುವ ಈ ಅಗ್ನಿರಾವತಿಯ ಮುಟ್ಟಪ್ಪೆಯ ಪರಿಪಾಲನೆ ಮಾಡುವ ಪಂಚ ಪಾಂಡವರ ಪ್ರಾಣಭಕ್ತಿಯಾದ ದ್ರೌಪದಿ ದೇವಿಯನ್ನು ತಿಳಿಯಪ್ಪ ಸಾರಥಿ. ದ್ರೌಪದಿಯ ಬಗ್ಗೆ ಸರ್ವರಿಗೆಲ್ಲ ಗೋಚರವಾಗಿದೆ. ನಿಮಗೆ ಗೊತ್ತಾಗ್ತದೆ, ಎಲ್ಲರೂ ಗೊತ್ತಾಗಿದೆ. ಅಪ್ಪ ಸಾರಥಿ, ಈ ಅಂದವಾದ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಪಂಚ ಪಾಂಡವರೊಡನೆ ವಂಚನೆ ಇಲ್ಲದೆ ಹಿರಿಯರಾದ ಧರ್ಮಶ್ರೇಷ್ಠರಲ್ಲಿ ನಿರಂತರವಾಗಿ ಕಾಲವನ್ನು ಕಳೆಯಲು ಬರಣವಾಯಿತು ಕಳ್ಳೆಯ ಸಾರಥಿ. ನಿಂತರು ಕುಂತರು ಮಗನ ಲೀಲೆಯ ಕಂಡು ಹರ್ಷದಿಂದ ಮುಗುಳನಗೆಯನ್ನು ನಗುವಂತಹ ಕಾಂತವೀಳದಿರುವ ಸಮಯದಲ್ಲಿ ಮನದ ಹಿಡಿದಿರುವ ಪಂಥವನ್ನು ಬಿಡಿಸಿ ಸಂತೋಷದಿಂದ ರಣರಂಗಕ್ಕೆ ಕಳಿಸುವುದು ಬೇಸರವು. ಇಂಥ ಸುಕುಮಾರ ಕೂಸನ್ನು ಭೀಕರವಾದ ರಣರಂಗಕ್ಕೆ ಕಳಿಸಿದರೆ ಈ ಲೋಕದೊಳ ಅಪಕೀರ್ತಿಗೆ ಪಾತ್ರರಾಗುವಂತಹ ಅಹೋ ನೀತಿ ಭವಿದನಾದಂತಹ ನಿಮ್ಮಂತ ಹಿರಿಯರು ಕುಳಿತು ಮಗನಿಗೆ ಹಿಡಿದಿರುವ ಯುದ್ಧದ ಭ್ರಾಂತಿಯನ್ನು ಪರಿಹರಿಸಲಾಗುವುದಿಲ್ಲ ಎಂದು ಹೇಳಿದರೆ ನಾನು ಏನನ್ನು ಕೇಳಲಿ? ಹಿಂದೆ ದಿವ್ಯದೋಳು ನೀತಿ ಹೀರನಾದ ದುಶ್ಯಾಸನನು ನನ್ನ ಮುಡಿ ಹಿಡಿದು ಈ ಮಾನವೀನವಾಗಿ ಬೆಳೆದಾಡುವಾಗ ಎಲ್ಲ ತಮ್ಮಂದಿರಾದ ಕಡುಪರಾಕ್ರಮಿಗಳಾದ ಭೀಮ ಅರ್ಜುನರ ಕೋಪಾಗ್ನಿಯನ್ನು ಈ ಭೂಕರ್ಣದೊಳಗೆ ಮುಗಿಸಿದವರು ನೀವು. ಈಗ ಮಗನಿಗೆ ಹಿಡಿದಿರುವ ಯುದ್ಧದ ಪಂಥವನ್ನು ಪರಿಹರಿಸಲಾಗುವುದಿಲ್ಲ ಎಂದು ಹೇಳಿದರೆ ಒಡ ಹುಟ್ಟಿದವರ ಮೇಲಿರುವ ಪ್ರೇಮ
ತೊಡಗಿ ಮಂಡಲದ ಜಾಗದಲ್ಲಿ ಗಂಡದಲ್ಲಿ ಕೀರ್ತಿಯನ್ನು ಪಡೆದುಕೊಂಡು ಬರಬೇಕು. ಪ್ರೀತಿಯಿಂದ ನೇಮ ಜಾಗ್ರತೆ